ಸುಂದರವಾದ ಕಾಡಿನಲ್ಲಿ ಚುಟುಕುಮಲವೆಂಬ ಚಿಕ್ಕವಾದ ಮೊಲವಿತ್ತು. ಅದು ತನ್ನ ಸ್ನೇಹಿತರೊಂದಿಗೆ ಸಂತೋಷದಿಂದ ಬದುಕುತ್ತಿತ್ತು. ಆದರೆ ಅದಕ್ಕೆ ಸಾಹಸ ಎಂದರೆ ತುಂಬ ಇಷ್ಟ. ಅದು ಹೊಸ ಸ್ಥಳಗಳನ್ನು ಅನ್ವೇಷಿಸಲು ಸದಾ ಉತ್ಸುಕವಾಗಿತ್ತು. ಒಂದು ದಿನ ಚುಟುಕುಮಲ ತನ್ನ ಸ್ನೇಹಿತರು ಕಾಗೆ, ಕುಂಗುಣೆ ಮತ್ತು ಹೆಣಗಾವಳಿ, ಕೋತಿ ಮತ್ತಿತರ ಸ್ನೇಹಿತರೊಂದಿಗೆ ಆಟವಾಡುತ್ತಿತ್ತು. ಆಟವಾಡುತ್ತಾ ಅವರು ಆಳವಾದ ಒಂದು ಬಿರು ಗುಹೆಯವರೆಗೆ ಹೋಗಿಬಿಟ್ಟರು. ಗುಹೆಯ ಬಾಗಿಲು ಮೇಲಕ್ಕೆ ಗ್ಲಾಸ್ನಂತೆ ಕಾಣುತ್ತಿತ್ತು. ಆದರೆ ಗುಹೆಯ ಹೊರಗೆ ಬರೆದಿತ್ತು, ಮಾಯಾಜಾಲದ ಗುಹೆ, ಧೈರ್ಯವಂತರಿಗೆ ಮಾತ್ರ ಪ್ರವೇಶವೆಂದು. ಚುಟುಕುಮಲ ಕುತೂಹಲದಿಂದ ನಾವು ಒಳಗೆ ಹೋಗೋಣ ಎಂದು ಸ್ನೇಹಿತರಿಗೆ ಹೇಳಿತು. ಸ್ನೇಹಿತರು ಭಯಪಟ್ಟರು. ಆದರೂ ಕೊನೆಗೆ ಚುಟುಕುಮಲದ ಮಾತು ಕೇಳಿ ಒಪ್ಪಿಕೊಂಡರು. ಅವರು ಗುಹೆಯೊಳಗೆ ಹೋದಾಗ ಅದೊಂದು ನೈಜ ಮಾಯಾಜಾಲದ ಲೋಕವಾಗಿತ್ತು. ಅಲ್ಲಿ ಬೆಳ್ಳಿಯಂತೆ ಪ್ರಭೆಯುಳ್ಳ ಮರಗಳು, ಹಾರುವ ಕಲ್ಲುಗಳು, ಮಾತನಾಡುವ ಹಕ್ಕಿಗಳು ಇದ್ದವು. ಮೊದಲು ಎಲ್ಲವೂ ಆಶ್ಚರ್ಯಕಾರಿಯಂತಿತ್ತು. ಆದರೆ ಅವರು ಮುಂದಕ್ಕೆ ಸಾಗಿದಂತೆ ತಿರುವು ಬಂತು. ಒಬ್ಬ ಮಾಯಾಜಾಲದ ಪಿಶಾಚಿ, ಜಗಮಾಯ ಎಂದು ಅವಳ ಹೆಸರು, ಅವರನ್ನು ಬಂದು ಹಿಡಿದುಕೊಂಡಳು. ನೀವು ನನ್ನ ಲೋಕಕ್ಕೆ ಅಕ್ರಮವಾಗಿ ಪ್ರವೇಶಿಸಿದ್ದೀರಿ. ಈಗ ನನ್ನ ಅನುಷ್ಠಾನದ ಭಾಗವಾಗಬೇಕಿದೆ ಎಂದಳು. ಚುಟುಕುಮಲ ಬುದ್ಧಿವಂತ. ಅದು ಒಂದು ಯುಕ್ತಿ ಯೋಚಿಸಿತು. ನೀವು ನಮಗೆ ಒಂದು ಪರೀಕ್ಷೆ ಕೊಡಿ. ಅದನ್ನು ನಾವೇನು ನಿಭಾಯಿಸಿದರೆ ನಮ್ಮನ್ನು ಬಿಟ್ಟು ಬಿಡಿ ಎಂದು ಜಗಮಾಯಗೆ ಹೇಳಿತು. ಜಗಮಾಯ ಸಹ ಒಪ್ಪಿಕೊಂಡಳು. ಜಗಮಾಯ ಈ ಥರದ ಪರೀಕ್ಷೆ ನೀಡಿದಳು. ಒಂದು ಬೃಹತ್ ನದಿ ಮುತ್ತುಗೊಂಡ ಪಾರವಿಲ್ಲದ ತಟ್ಟೆಯಲ್ಲಿ ಸೆರೆ ಹಾಕಲಾಗಿತ್ತು. ಅದನ್ನು ತಲುಪಲು ಮಾಯಾಜಾಲದ ಸೇತುವೆ ಸರಿಯಾದ ಕ್ರಮದಲ್ಲಿ ಹೆಜ್ಜೆ ಇಟ್ಟರೆ ಮಾತ್ರ ದಾರಿ ನಿರ್ಮಾಣವಾಗುತ್ತಿತ್ತು. ಚುಟುಕುಮಲ ಮತ್ತು ಸ್ನೇಹಿತರು ತಂಡವಾಗಿ ಯೋಚಿಸಿದರು. ಕಾಗೆ ಮೇಲಿಂದ ಹಾರುತ್ತಾ ಮಡುಗಳಿಗೆ ನೋಟ ಹಾಕಿತು. ಕುಂಗುಣೆ ತನ್ನ ಗಂಟು ಬಳಸಿ ನದಿಗೆ ಕಬ್ಬಿಣದ ಕೊಳವೆ ತೋರಿಸಿದಂತೆ ನೋಡಿತು. ಹೆಣಗಾವಳಿ ತನ್ನ ದೂರದೃಷ್ಟಿಯಿಂದ ಸರಿಯಾದ ದಾರಿ ಕಂಡುಹಿಡಿದಳು. ಒಟ್ಟಿನಲ್ಲಿ ಚುಟುಕುಮಲ ಹೆಜ್ಜೆಗಳ ಸರಿಯಾದ ಕ್ರಮವನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಮೊದಲಿನಿಂದ ಕೊನೆವರೆಗೂ ಹೋಗಿತು. ಸೇತುವೆ ನಿರ್ಮಾಣವಾಯಿತು. ಜಗಮಾಯ ಆಶ್ಚರ್ಯಪಟ್ಟಳು. ನೀವು ಧೈರ್ಯ ಮತ್ತು ಬುದ್ಧಿಮತ್ತೆಯ ಮಾದರಿ, ನೀವು ಹೋಗಬಹುದು ಎಂದಳು. ಅವರು ಹೊರಗೆ ಬಂದಾಗಲೇ